ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 14ನೇ ಶ್ಲೋಕ. ತೈರ್ವಂಚಿತೋ ಹಂಸಕುಲಂ ಸಮಾವಿಶನ್ ನರೋಚಯನ್ ಶೀಲಮುಪೈತಿ ವಾನರಂ ಸಜ್ಜಾತಿರಾತೇನ ಸುನಿರ್ವೃತೇಂದ್ರಿಯಃ ಪರಸ್ಪರಾನ್ವೀಕ್ಷಣ ವಿಸ್ಮೃತಾವಧಿಃ. ಜಡಭರತ ರಘುಗಣರಾಜನಿಗೆ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾನೆ. ಈ ಸಂಸಾರ ಅಂತನ್ನೋ ಕಾಡಿನ ದಾರಿಯಲ್ಲಿ ಸಂಚಾರವನ್ನ ಮಾಡುವಾಗ ಏನೇನು ತೊಂದರೆಗಳು ಬರುತ್ತೆ ಗೃಹಸ್ಥರಿಗೆ ಅಂತನ್ನೋ ವಿಷಯ ಮುಂದುವರಿತಾ ಇದೆ. ವರ್ತಕರು ಕಾಡಿನ ದಾರಿಯಲ್ಲಿ ಸಂಚಾರವನ್ನ ಮಾಡುವಾಗ ಹಿಂದೆ ಹೇಳಿದಂತೆ ಹಣ ಸಂಪಾದನೆ ಮಾಡಬೇಕು ಅಂತ ಅವರು ಬಕಪಕ್ಷಿಗಳನ್ನ, ಆಮೇಲೆ ನೀರು ಹಕ್ಕಿಗಳು, ಗಿಡಗಗಳು ಅವುಗಳನ್ನ ತಗೊಂಡು ಬಂದು ಗೂಡಿನಲ್ಲಿ ಇಟ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಹಿಂದಿನ ಶ್ಲೋಕದಲ್ಲಿ ಬಂತು ಬಕ ಕಂಕ ಗೃಧ್ರೈಹಿ ಅಂತ. ಹರಿಚಕ್ರತಃ ತ್ರಸನ್, ಅವರು ಈ ಸಿಂಹ ಮತ್ತು ಹುಲಿ ಮೊದಲಾದವುಗಳನ್ನ ಹಿಡಿದು ಬೋನಿನಲ್ಲಿ ಇಟ್ಟು ಹಣ ಸಂಪಾದನೆ ಮಾಡ್ಲಿಕ್ಕೆ ಅವರಿಗೆ ಭಯ. ಅದಕ್ಕೆ ಏನ್ ಮಾಡಿದ್ರು, ಬಕಪಕ್ಷಿ, ನೀರು ಹಕ್ಕಿ, ಗಿಡುಗ ಮುಂತಾದವುಗಳನ್ನ ತಗೊಂಡು ಬಂದು ಅದನ್ನ ಬೋನಿನಲ್ಲಿ ಇಟ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಅವು ಏನ್ ಮಾಡಿದವು, ಇವರಿಗೆ ವಂಚನೆ ಮಾಡಿ ಹಾರಿ ಹೋಗ್ಬಿಡ್ತಾವೆ. ಅವು ಹಾರಿ ಹೋದ ಕೂಡಲೇ ಅದರಿಂದಲೂ ಏನು ಹಣ ಸಂಪಾದನೆ ಆಗೋದಿಲ್ಲ. ಆವಾಗ ಪಾಪ ಹಂಸ ಪಕ್ಷಿಗಳನ್ನ ಹಿಡ್ಕೊಂಡು ಬಂದು ಸಾಕಬೇಕು ಅಂತ ಆಲೋಚನೆ ಮಾಡ್ತಾರೆ. ಸಾಧು ಪಕ್ಷಿಗಳು, ಹಂಸ ಪಕ್ಷಿಗಳು. ಹಿಂದೆ ಬಕಪಕ್ಷಿ ಮತ್ತು ಕಾರಂಡಕ, ಗಿಡುಗ ಇವುಗಳನ್ನೆಲ್ಲ ತಗೊಂಡು ಬಂದ್ರೆ ಅವು ಇವರಿಗೆ ಮೋಸ ಮಾಡಿ ಹಾರಿ ಹೋಗಿಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಇದರಿಂದಲೂ ನಮಗೆ
ಹಣ ಸಂಪಾದನೆ ಆಗಲಿಲ್ಲ ಅಂತ ಹೇಳಿ ಸಾಧು ಪ್ರಾಣಿಗಳಾದ ಹಂಸ ಪಕ್ಷಿಗಳನ್ನ ತಗೊಂಡು ಬಂದು ಸಾಕಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವು ತುಂಬಾ ಸಾಧು, ತುಂಬಾ ಸೌಮ್ಯ, ಸಾಧು ಪ್ರಾಣಿಗಳು, ಸಾಧು ಪಕ್ಷಿ. ಹಾಗಾಗಿ ಅವರಿಗೆ ಅದು ಆಕರ್ಷಕ ಅಂತ ಅನ್ಸೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಕೋತಿಗಳನ್ನ ತಗೊಂಡು ಬಂದು ಸಾಕ್ತಾರೆ. ಆ ಕೋತಿಗಳ ಜೊತೆಯಲ್ಲಿ ಆ ಕಪಿಚೇಷ್ಟೆಗಳನ್ನ ನೋಡಿ ಅವುಗಳ ಜೊತೆಗೆ ತಾವು ಕೂಡ ಮನರಂಜನೆಯನ್ನ ಅನುಭವಿಸ್ತಾ ಅನ್ಯೋನ್ಯವಾಗಿ ಅವರು ಆ ಕಪಿಗಳ ಮುಖವನ್ನ ಇವ್ರ ಮುಖವನ್ನ ಆ ಕಪಿಗಳು ನೋಡೋದು, ಅದರಲ್ಲೇ ಸಮಯ ಕಳೆದು ಹೋಗ್ಬಿಡತ್ತೆ. ಈ ರೀತಿ ಆ ಕಪಿ ಚೇಷ್ಟೆಗಳನ್ನ ಇವರು ಅವ್ರ ಜೊತೆ ಆ ಕಪಿಗಳ ಜೊತೆಯಲ್ಲಿ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಮೈ ಮರೆತು ಬಿಡ್ತಾರೆ. ಇಷ್ಟು ಇದರಲ್ಲಿದೆ. ಇದಕ್ಕೆ ಈ ಸಂಸಾರದಲ್ಲಿ ಜೀವನವು ಕೂಡ ಹಾಗೆ ಅದನ್ನ ಇಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಈ ತಾಮಸ ದೇವತೆಗಳಿಂದ ಏನೂ ಲಾಭ ಆಗೋದಿಲ್ಲ. ಹಿಂದೆ ಹೇಳಿದಂತೆ ಭಗವಂತನ ಆರಾಧನೆಯನ್ನ ಮಾಡಿ ಅದರಿಂದ ಅವರು ಫಲವನ್ನ ಪಡಿಲಿಕ್ಕೆ ಹೆದರಿ ಕ್ಷುದ್ರ ದೇವತೆಗಳನ್ನ, ತಾಮಸ ದೇವತೆಗಳನ್ನ ಉಪಾಸನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹಿಂದೆ ಬಂತು. ಬಕ ಕಂಕ ಗೃಧ್ರೈಹಿ ಅನ್ನೋ ಶಬ್ದಗಳಿಗೆ ನಾವು ತಾಮಸ ಕ್ಷುದ್ರ ದೇವತೆಗಳು ಅವರ ಒಂದು ಉಪಾಸನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಅದರಿಂದಲೂ ಏನು ನಮಗೆ ಲಾಭ ಆಗ್ಲಿಲ್ಲ ಅಂತಾದ್ರೆ, ಯಾಕೆ ಅಂದ್ರೆ ಆ ತಾಮಸ ದೇವತೆಗಳಿಂದ ನಾವು ಪಡೆದಂಥದ್ದು ಅದು ತಾತ್ಕಾಲಿಕ. ಅವರು ನಮಗೆ ಮೊದಲು ಲೌಕಿಕವಾದ ಫಲಗಳನ್ನ ಕೊಟ್ಟಂತೆ ಮಾಡಿದರೂ ಕೂಡ ಅದರಿಂದ ಮುಂದೆ ನಮಗೆ ಮೋಸ ಮಾಡಿಬಿಡ್ತಾರೆ. ಹಿಂದೆ ಹೇಳಿದಂತೆ ತಾಮಸ ಗಣಪತಿ, ಕ್ಷುದ್ರ ದುಷ್ಟ ಯಕ್ಷ ಮತ್ತು ಭದ್ರಕಾಳಿ ಮೊದಲಾದ ತಾಮಸ ದೇವತೆಗಳಿಗೆಲ್ಲ ರಕ್ತ ಮಾಂಸಗಳ ಅಭಿಷೇಕ ಮೊದಲಾದವುಗಳನ್ನ ಮಾಡಿ ಅವರನ್ನೆಲ್ಲ ಹೊಲಸ್ಕೊಂಡು ಆ ರೀತಿಯಲ್ಲಿ ನಾವು ಫಲವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡಿದ್ರೆ ತಾತ್ಕಾಲಿಕವಾಗಿ ಏನೋ ಫಲ ಸಿಕ್ಕಂತೆ ಕಾಣುತ್ತದೆ, ಆದ್ರೆ ಮುಂದೆ ಅದರಿಂದ ನಮಗೆ ತೊಂದರೆ ಆಗ್ತದೆ. ಅವರು ಮೋಸ ಮಾಡಿಬಿಡ್ತಾರೆ ನಮಗೆ. ಆತ್ಯಂತಿಕವಾದ ಸುಖವನ್ನ ಅವರು ತಂದು ಕೊಡೋದಿಲ್ಲ. ಹಾಗೆ ಇಲ್ಲಿ ಬಕಪಕ್ಷಿ, ನೀರು ಹಕ್ಕಿ, ಗಿಡಗ ಅವೆಲ್ಲ ತಗೊಂಡು ಬಂದು ಅದರಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅವು ಮೋಸ ಮಾಡಿ ಹಾರಿ ಹೋಗ್ಬಿಡ್ತಾವೆ. ಅವು ಹಾರಿ ಹೋದಾಗ ಏನ್ ಮಾಡಿದ್ರು, ಹಂಸಗಳನ್ನ ಸಾಕಬೇಕು ಅಂತ ಆಲೋಚನೆ ಮಾಡಿದ್ರಲ್ಲ. ಹಾಗೆ ಇಲ್ಲಿ ಈ ಹಂಸದಂತೆ ಇರ್ತಕ್ಕಂಥವರು ಸಾತ್ವಿಕರಾದವರು ಬ್ರಾಹ್ಮಣ ಕುಲ. ಮೊದಲು ತಾಮಸ ದೇವತೆಗಳಿಂದ ಏನಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ತಾಮಸ ದೇವತೆಗಳಿಂದ ಏನು ಲಾಭ ಆಗದೆ ಇದ್ದಾಗ ಹಂಸದಂತೆ ಸಾತ್ವಿಕರಾದ ಶುದ್ಧರಾದ ಬ್ರಾಹ್ಮಣ ಕುಲವನ್ನ ಸೇವೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಬ್ರಾಹ್ಮಣ ಕುಲದ ಆಚಾರ ಶೀಲ ಅದೆಲ್ಲ ತುಂಬಾ ಸೌಮ್ಯವಾದದ್ದು, ಬಹಳ ಸಾತ್ವಿಕವಾದದ್ದು. ಬ್ರಾಹ್ಮಣರ ಆಚಾರ ವಿಚಾರಗಳು ಅದು ಇವರಿಗೆ ಒಗ್ಗೋದಿಲ್ಲ. ಅಲ್ಲಿ ಹೇಗೆ ಹಂಸ ಪಕ್ಷಿಗಳನ್ನ ಸಾಕಬೇಕು ಅಂತ ಆಲೋಚನೆ ಮಾಡಿದ್ರು ಕೂಡ ಅದು ತುಂಬಾ ಸಾಧು, ಅದರಿಂದ ಅದು ಆಕರ್ಷಕ ಅಂತ ಅನಿಸ್ಲಿಲ್ವೋ ಹಾಗೆ ಬ್ರಾಹ್ಮಣರ ಶೀಲ ಆಚಾರ ನಡತೆಗಳೆಲ್ಲ ಇವರಿಗೆ ಸರಿ ಬರ್ಲಿಲ್ಲ. ಇದರಿಂದ ನಮಗೆ ಉಪಯೋಗ ಇಲ್ಲ ಅಂತ ಬಿಟ್ಟು ಶೂದ್ರರ ಸ್ನೇಹವನ್ನ ಮಾಡ್ತಾನೆ. ಶುದ್ಧರಾದ ವೈದಿಕ ಬ್ರಾಹ್ಮಣರ ಆಚಾರ ವಿಚಾರ ನಡತೆಗಳು ಅವನಿಗೆ ಇಷ್ಟ ಆಗೋದಿಲ್ಲ. ಆವಾಗ ಏನ್ ಮಾಡ್ತಾನೆ, ಶೂದ್ರರ ಸ್ನೇಹವನ್ನ ಮಾಡ್ತಾನೆ. ಯಾವುದೇ ರೀತಿ ಸಂಸ್ಕಾರ ಇಲ್ಲದೆ, ವೈದಿಕವಾದ ಶುದ್ಧವಾದ ಸಂಸ್ಕಾರಗಳು ಇಲ್ಲದೆ ಮನಸ್ಸಿಗೆ ಬಂದಂತೆ ಓಡಾಡೋದ್ರಿಂದ ಆ ಶೂದ್ರರ ಬದುಕು ಇವನಿಗೆ ಇಷ್ಟ ಆಗ್ತದೆ. ಹೇಗ್ ಬೇಕಾದ್ರೂ ಇರ್ಬೋದು, ಆರಾಮವಾಗಿ ಎಲ್ಲಿ ಬೇಕಾದ್ರೂ ತಿನ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಸುಖವಾಗಿರ್ಬೋದು ಅಂತ ಅನಿಸ್ಬಿಡತ್ತೆ. ಆ
ಶೂದ್ರರ ನಡತೆ, ಬ್ರಾಹ್ಮಣರ ಶೀಲ ಆಚಾರ ನಡತೆಗಳು ಅವನಿಗೆ ತುಂಬಾ ಕಷ್ಟ ಅಂತ ಅನ್ಸತ್ತೆ. ಅದನ್ನ ಬಿಟ್ಟು ಯಾವುದೇ ಶುದ್ಧಿ ಇಲ್ಲದ, ಸಂಸ್ಕಾರಗಳೇ ಇಲ್ಲದ, ಮನಸ್ಸಿಗೆ ಬಂದಂತೆ ತಿನ್ನೋದು, ಮನಸ್ಸಿಗೆ ಬಂದಂತೆ ವಿಚಾರ ಮಾಡೋದು, ಮನಸ್ಸಿಗೆ ಬಂದಂತೆ ಓಡಾಡೋದು, ಈ ರೀತಿಯಾದ ಶೂದ್ರರ ಸ್ನೇಹವನ್ನ ಮಾಡ್ತಾನೆ. ಅದು ಅವನಿಗೆ ಆಕರ್ಷಕ ಅಂತ ಅನ್ಸತ್ತೆ. ಆ ಜಾತಿ ಏನಿದೆ, ಆ ಜಾತಿಯವರು ತಜ್ಜಾತಿ ರಾಸೇನ ಸುನಿರ್ವೃತೇಂದ್ರಿಯ ಅಂತ, ಇಂದ್ರಿಯ ನಿಗ್ರಹ ಇಲ್ಲ. ಆ ಹೆಣ್ಣುಗಳ ಜೊತೆಯಲ್ಲಿ ವಿಹಾರ ಮಾಡ್ತಕ್ಕಂತಹ ಆ ಜಾತಿಯ ಚೇಷ್ಟೆಗಳೇನಿದ್ದಾವೆ ಅದರಿಂದ ಇಂದ್ರಿಯಗಳಿಗೆ ಸುಖ ಉಂಟಾಗ್ತದೆ. ಆ ಇಂದ್ರಿಯ ಸುಖವನ್ನೇ ಅದೇ ಸುಖ ಅಂತ ತಿಳ್ಕೊಂಡು ಪರಸ್ಪರವಾಗಿ ಆ ಕೋತಿಗಳ ಕಪಿಚೇಷ್ಟೆಗಳನ್ನ ನೋಡಿ ಅವ್ರ ಮುಖ ಇವ್ರು ನೋಡೋದು, ಇವ್ರ ಮುಖ ಅವ್ರು ನೋಡೋದು, ಅದರಿಂದಲೇ ಕಾಲ ಕಳೆದು ಹೋಗುತ್ತೆ ಅಂತಂದ್ರಲ್ಲ, ಹಾಗೆ ಇಲ್ಲಿ ಆ ಪರಸ್ಪರ ಹೆಣ್ಣು ಗಂಡು ಅವ್ರ ಮುಖ ಇವ್ರು ನೋಡೋದು, ಇವ್ರ ಮುಖ ಅವ್ರು ನೋಡೋದು, ಅದರಲ್ಲೇ ಕಾಲ ಕಳೆದು ಹೋಗುತ್ತೆ, ಮೈ ಮರೆತು ಬಿಡ್ತಾನೆ ಜೀವ ಅಂತ ಅರ್ಥ. ವಿಸ್ಮೃತ ಅವಧಿ, ಅವಧಿ ಅಂದ್ರೆ ಕಾಲ. ಪರಸ್ಪರ ಅನ್ವೀಕ್ಷಣದಿಂದ ಪರಸ್ಪರವಾಗಿ ಒಬ್ಬರ ಮುಖ ಒಬ್ಬರು ನೋಡೋದು, ಅದರಲ್ಲೇ ಆನಂದವನ್ನ ಅನುಭವಿಸೋದು, ಅದರಲ್ಲೇ ಅವಧಿ ಹೋಗಿದ್ದೇ ವಿಸ್ಮೃತ, ಮರೆತು ಹೋಗುತ್ತೆ, ಕಾಲ ಕಳೆದದ್ದೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಶೂದ್ರ ಸ್ವಭಾವದ ಆಕರ್ಷಕವಾದ ಇಂದ್ರಿಯಗಳಿಗೆ ಸುಖವನ್ನ ಉಂಟು ಮಾಡುವ ಕೆಲಸಗಳಲ್ಲಿ ಪ್ರವೃತ್ತನಾಗ್ತಾನೆ, ಅದರಲ್ಲೇ ಮೈ ಮರೆತು ಬಿಡ್ತಾನೆ ಅಂತ ಅರ್ಥ. ವಾನರ ಅಂತ ಇದೆ. ಶೀಲಂ ಉಪೈತಿ ವಾನರಂ ಅಂತ. ವಾನರ ಅನ್ನೋ ಶಬ್ದಕ್ಕೆ ಅಲ್ಲಿ ಒಂದರ್ಥ ಕಪಿಗಳನ್ನ ಹಿಡ್ಕೊಂಡು ಅದರ ಜೊತೆಯಲ್ಲಿ ಕಾಲ ಕಳೀತಾರೆ ಅಂತ. ಇಲ್ಲಿ ವಾನರ ಅನ್ನೋ ಶಬ್ದಕ್ಕೆ ಶೂದ್ರ ಅನ್ನೋ ಅರ್ಥ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ವಾನೇನ ಹಿಂಸೆಯ ರಮತೇತಿ ವಾನರಹ ಅಂತ. ಹಿಂಸಾ ಸ್ವಭಾವವುಳ್ಳವರು, ಹಿಂಸೆಯಿಂದಲೇ ಸಂತೋಷ ಪಡ್ತಕ್ಕಂಥವ್ರು ಅಂತ ಒಂದರ್ಥ. ವಾನರ ಅನ್ನೋ ಶಬ್ದಕ್ಕೆ ಹಿಂಸೆಯನ್ನ ಮಾಡಿ ಅದರಿಂದ ಸಂತೋಷ ಪಡ್ತಕ್ಕಂಥವ್ರು ಶೂದ್ರ ಸ್ವಭಾವ ಅಂತ ಒಂದರ್ಥ ಬರೀತಾರೆ. ಇನ್ನೊಂದು ವಾನೇನ ರಮತೆ ಇತಿ ಗಮನಾಗಮನ ಲಕ್ಷಣಂ ಸೇವಾಂ ವಾ. ವಾನ ಅಂತಂದ್ರೆ ಗಮನಾಗಮನ, ಹೆಚ್ಚು ಆ ಕಡೆಯಿಂದ ಈ ಕಡೆ ಸಂಚಾರ ಮಾಡೋದು, ಓಡಾಡೋದು ಅಂದ್ರೇನು, ಸೇವೆ. ತ್ರೈವರ್ಣಿಕರ ಸೇವೆಗೋಸ್ಕರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೆಚ್ಚು ಓಡಾಡ್ತಾರಲ್ಲ, ಅದು ಅಂತ. ಆ ಅರ್ಥದಲ್ಲಿಯೂ ಕೂಡ ವಾನೇನ ರಮತೆ ಅನ್ನೋದ್ರಿಂದ ವಾನರ ಅನ್ನೋ ಶಬ್ದಕ್ಕೆ ಶೂದ್ರರು ಅಂತ ಅರ್ಥ ಬರ್ತದೆ. ಶೂದ್ರರಂತೆ ಸೇವಾ ವೃತ್ತಿಯನ್ನು ಉಪಜೀವಿಸಿಕೊಂಡು ಅದರಲ್ಲೇ ಕಾಲ ಕಳೀತಾರೆ ಅಂತ. ತಜ್ಜಾತಿ ರಾಸೇನ, ಈ ಶೂದ್ರ ಜಾತಿ ಕ್ರೀಡಾ ಅಂತಂದ್ರೆ ಸ್ತ್ರೀಯರ ಜೊತೆಯಲ್ಲಿ ಸೇರ್ಕೊಂಡು ಕುಟುಂಬ ಪೋಷಣಾದಿ ರೂಪವಾದ ಯಾವುದೇ ಸಾಧು ರೀತಿಯಲ್ಲಿ ನಡೆದುಕೊಳ್ಳದೆ ಇಂದ್ರಿಯಗಳನ್ನೇ ಸುಖಪಡಿಸ್ತಾ ಅದರಲ್ಲೇ ಕಾಲ ಕಳೆಯೋದು ಅಂತ ಅರ್ಥ. ಇಂದ್ರಿಯಗಳನ್ನ ಸುಖಪಡಿಸೋದು. ಸುನಿರ್ವೃತ ಇಂದ್ರಿಯ ಅಂದ್ರೆ ಹಾಗೆ ಇಂದ್ರಿಯಗಳನ್ನ ಪ್ರೀತಿಗೊಳಿಸೋದು.
ಅದರಲ್ಲೇ ಕಾಲವನ್ನ ಕಳೆದು ಬಿಡ್ತಾನೆ. ಜೀವಿತಾವಧಿ ಹೋಗಿಬಿಡತ್ತೆ, ಗೊತ್ತೇ ಆಗೋದಿಲ್ಲ, ಕಾಲ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಂತ ಅರ್ಥ. ತೈರ್ವಂಚಿತೋ ಹಂಸಕುಲಂ ಸಮಾವಿಶನ್ ನರೋಚಯಂ ಛೀಲಮುಪೈತಿ ವಾನರಂ ತಜ್ಜಾತಿರಾಸೇನ ಸುನಿರ್ವೃತೇಂದ್ರಿಯಃ ಪರಸ್ಪರಾನ್ವೀಕ್ಷಣ ವಿಸ್ಮೃತಾವಧಿ. ಆಚಾರ್ಯ, ಇಲ್ಲಿ ಒಂದೇ ಒಂದು ಸಣ್ಣ ಪ್ರಶ್ನೆ. ಸೊ ಇವನಿಗೆ ಒಂದು ಬ್ರಾಹ್ಮಣ ಕುಲ ಸಿಕ್ಕಿದ್ರು ಕೂಡ ಅದರಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಅದಕ್ಕೋಸ್ಕರ ಅವನು ಶೂದ್ರ ಜೊತೆಯಲ್ಲಿ ಹೋಗ್ತಾನೆ. ಹೌದು, ಓಕೆ ಓಕೆ, ಅದೇ 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 ತಾತ್ಪರ್ಯ. ಓಕೆ ಆಚಾರ್ಯ. ಹಂಸ ಪಕ್ಷಿಗಳನ್ನ ಹಿಡ್ಕೊಂಡು ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಮನಸ್ಸು ಬಂತು, ಆದ್ರೂ ಅದರಲ್ಲಿ ಆಕರ್ಷಣೆ ಬರಲಿಲ್ಲ. ಹಾಗೆ ಬ್ರಾಹ್ಮಣ ಕುಲವನ್ನ ಆಶ್ರಯಿಸಿದ್ರೆ ನಮಗೇನೋ ನಡೆಯತ್ತೇನೋ ಅಂತ ಅವನಿಗೆ ಮನಸ್ಸು ಬಂದ್ರೂ ಕೂಡ ಅವರು ಅಷ್ಟು ಆಕರ್ಷಕ ಅಂತ ಅನಿಸ್ತಿಲ್ಲ. ಅವರ ಆಚಾರ ವಿಚಾರಗಳು ತುಂಬಾ ಅವನಿಗೆ ಬಿಗಿ ಅಂತ ಅನಿಸ್ತು, ಅದು ಆಕರ್ಷಕ ಅಂತ ಅನಿಸ್ತಿಲ್ಲ. ಅದಕ್ಕೆ ಆರಾಮಾಗಿದ್ದು ಬಿಡೋಣ ಶೂದ್ರವತೆ ಅಂತ ಇಂದ್ರಿಯಗಳನ್ನು ಸುಖಪಡಿಸ್ತಾ ಸುಖವಾಗಿ, ಯಾವುದೇ ರೀತಿ ಇದು ಇಲ್ವಲ್ಲ, ನಿಯಮಗಳಿಲ್ಲ, ಎಲ್ ಬೇಕಾದ್ರೂ ಹೋಗ್ಬೋದು, ಎಲ್ ಬೇಕಾದ್ರೆ ತಿನ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಅದೇ ಸುಖ ಅಂತ ಅನಿಸ್ಬಿಡ್ತು. ಹಾಗಾಗಿ ಅದರಲ್ಲೇ ಕಾಲ ಕಳೆದು ಬಿಟ್ಟ. ಸೊ ಆದ್ರೆ ಯಾಕೆ ಅಭಿಷ್ಟ ಫಲ ಅಭಾವ, ಯಾಕೆ ಅದು ಅಭಿಷ್ಟ ಫಲ ಇಲ್ಲ ಯಾಕೆ ಅವರು ಪದರತ್ನ ಹಾಕಿದ್ದಾರೆ? ಯಾವ್ದಕ್ಕೆ ಅಭಿಷ್ಟ ಫಲ ಇಲ್ಲ? ವಂಚಿತೋ ವಿಪುಲ ದಂಡ ಅಭಿಷ್ಟ ಫಲ ಅಭಾವ ಇದು ಶೇಷ. ಸೊ ಹೌದು, ಈ ಕ್ಷುದ್ರ ದೇವತೆಗಳ ಆರಾಧನೆ ಮಾಡಿ ನಾವು ಫಲಗಳನ್ನ ಪಡ್ಕೊಳ್ಬೇಕು ಅಂತ ಹೊರಟ್ರೆ ಅದರಿಂದ ನಾವು ವಂಚಿತರಾಗಿ ಬಿಡ್ತೇವೆ. ಯಾಕೆಂದ್ರೆ ಈ ತಾಮಸ ದೇವತೆಗಳೆಲ್ಲ ಏನಿದ್ದಾರೆ ತಾತ್ಕಾಲಿಕವಾಗಿ ಫಲ ಕೊಡ್ತಾರೆ, ಆದ್ರೆ ಆತ್ಯಂತಿಕವಾಗಿ ದುಃಖವನ್ನೇ ಕೊಡ್ತಾರೆ. ಆಮೇಲೆ ಈ ಮಾಟ ಮಂತ್ರಗಳೆಲ್ಲ ಮಾಡ್ತಾರಲ್ಲ, ಅದು ತಾತ್ಕಾಲಿಕವಾಗಿ ಫಲ ಕೊಡುತ್ತೆ, ಆದ್ರೆ ಅದು ತಿರುಗಿ ಮತ್ತೆ ಅವರಿಗೇನೆ ಅದು ಅನ್ಯಾಯ ಮಾಡ್ಬಿಡ್ತದೆ. ಎಷ್ಟು ಸುಖವನ್ನು ಅನುಭವಿಸಿರ್ತಾರೋ ಅದ್ರ 2ರಷ್ಟು ದುಃಖ ಅನುಭವಿಸ್ತಾರ ಆಮೇಲೆ. ಅದಕ್ಕೋಸ್ಕರ ವಂಚಿತ ಅಂತ ಹೇಳಿದ್ದು. ಅದರಿಂದ ವಂಚಿತರ ಈ ಗಿಡುಗ, ಪಕ್ಷಿ ಇವೆಲ್ಲ ಹಾಗೆ, ಅವು ಇವರನ್ನ ಸಾಕಿದ್ರು ಕೂಡ ಅವ್ರಿಗೆ ವಂಚನೆ ಮಾಡಿ ಹೋಗುವಂತಹ ಪಕ್ಷಿಗಳು. ಇವು ನಮಗೆ ಊಟಕ್ಕೆ ಹಾಕಿ ನಮ್ಮನ್ನ ಸಾಕಿದಾನೆ ಅಂತ ಕೃತಜ್ಞತೆಯನ್ನು ತೋರಿಸುವಂತಹ ಪಕ್ಷಿಗಳಲ್ಲ. ಯಾವಾಗ ನಾನು ಇಲ್ಲಿಂದ ಹಾರಿ ಹೋಗ್ತೇನೋ ಅಂತ ಕಾಯ್ತಾ ಇರ್ತವೆ. ಅವನಿಗೆ ವಂಚನೆ ಮಾಡಿ, ಆ ಯಜಮಾನನಿಗೆ ಗೊತ್ತಿಲ್ಲದವರು ಹಾಗೆ ವಂಚನೆ ಮಾಡಿ ಹಾರಿ ಹೋಗ್ತವೆ. ದ್ರುಮೇಶು ರಂಸ್ಯನ್ ಸುತದಾರವತ್ಸಲೋ ವ್ಯವಾಯದೀನೋ ವಿವಶಶ್ಚರನ್ವನೆ ಕ್ವಚಿತ್ ಪ್ರಮಾದಾತ್ ಗಿರಿಕಂದರೆ ಪತನ್ ವಲ್ಲೀಂ ಗೃಹೀತ್ವಾ ಗಜಭೀತ ಆಸ್ಥಿತಃ. ಇನ್ನು ಈ ಕಪ್ಪಿಗಳನ್ನ ಆಶ್ರಯಿಸ್ತಾರೆ ಅಂತ ಹೇಳಿದ್ರು. ಕಪಿಗಳು ಮರಗಳಲ್ಲಿ ಆಟ ಆಡ್ತಾ ಇರ್ತವೆ. ಆಟ ಆಡ್ತಾ ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಆ ಮರದಿಂದ ಮತ್ತೊಂದು ಮರಕ್ಕೆ, ಹೀಗೆ ಮೈ ಮರೆತು ಕಪಿಗಳು ಚೇಷ್ಟೆ ಮಾಡ್ತಾವೆ. ಕಪಿ ಚೇಷ್ಟೆಯಿಂದ ಆಟ ಆಡ್ತಾ ಒಂದು ಮರದಿಂದ ಒಂದು ಮರಕ್ಕೆ ಹಾರ್ತಾ ಕೆಲವು ಸಲ ಬಲ ಕಡಿಮೆ ಆಗಿ ಪರವಶ ಆಗಿ ಕಾಡಿನ ಬೆಟ್ಟದಲ್ಲಿ ಪ್ರಪಾತದಲ್ಲಿ ಬಿದ್ದು ಬಿಡ್ತಾವೆ. ಆ ಕಪಿಗಳು ಮೈ ಮರೆತು ಆಟ ಆಡ್ತಾವೆ. ಕಪಿ ಚೇಷ್ಟೆ, ಹೆಂಡತಿ ಮಕ್ಕಳಲ್ಲಿ ಆಸಕ್ತಿಯಿಂದ ಮಿತಿಮೀರಿ ಸ್ತ್ರೀ ಸಂಗ ಮಾಡೋದು ಮೊದಲಾದವುಗಳಿಂದ ಬಲ ಕಡಿಮೆ ಆಗ್ತದೆ. ಆ ಬಲ ಕಡಿಮೆ ಆದಾಗ ಪರವಶ ಆಗಿ ವಿವಶಃ ಚರನ್ವನೆ ಕ್ವಚಿತ್ ಪ್ರಮಾದಾತ್ ಗಿರಿಕಂದರೆ ಪತನ್, ಪ್ರಮಾದದಿಂದ ಬೆಟ್ಟದ ತುದಿಯಲ್ಲಿ ಪ್ರಪಾತದಲ್ಲಿ ಬೀಳ್ತವೆ ಕಾಡಿನಲ್ಲಿ. ಅಲ್ಲಿಯೂ ಕೂಡ ಗಜಭೀತ, ಆ ಪ್ರಪಾತದಲ್ಲಿ ಬೀಳ್ತವೆ, ಆನೆಗಳ ಭಯ, ಅದರಿಂದ ಬಹಳ ಚಿಂತೆ ಆಗ್ತದೆ. ಆನೆಗಳು ಏನು ಮಾಡ್ತಾವೋ ಅನ್ನೋ ಭಯ ಅವುಗಳಿಗೆ ಅದು ಬೇರೆ ಇರ್ತದೆ.
ಈ ರೀತಿ ಬಹಳ ಚಿಂತೆಗೊಳಗಾಗ್ತಾರೆ ಆ ಕಪಿಗಳು ಅಂತ. ಇದರಿಂದ ಪ್ರಕೃತಕ್ಕೆ ಜೀವನಿಗೆ ಹೇಗೆ ಅಂತಂದ್ರೆ, ಈ ಜೀವನು ಕೂಡ ಹಾಗೆ ಮನೆಯಲ್ಲಿ ಅಲ್ಲಿ ಅವು ಮರಗಳಲ್ಲಿ ತ್ರುಮೇಶು ಅಂದ್ರೆ ಮರಗಳಲ್ಲಿ ರಂಸ್ಯನ್ ಅಂತಿದೆ, ಆಟ ಆಡೋದು, ಸುಖವಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಹಾಗೆ ಇಲ್ಲಿ ಮನೆಗಳಲ್ಲಿ ಜೀವನು ಕೂಡ ಹೆಂಡತಿ ಮಕ್ಕಳ ಜೊತೆ ಪ್ರೀತಿ ಮಾಡ್ತಾ ಸುಖ ಪಡ್ತಾ ಅತಿಯಾದ ಒಂದು ಕಾಮುಕತೆಯಿಂದ ಆರೋಗ್ಯವನ್ನ ಕೆಡಿಸ್ಕೊಳ್ತಾನೆ. ವ್ಯವಾಯ ದೀನಃ ವಿವಶಃ, ಅವನು ವಿವಶನಾಗಿ ಬಿಡ್ತಾನೆ, ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ತದೆ. ಆರೋಗ್ಯ ಹಾಳಾದ ಮೇಲೆ ಸಾಯ್ತಾನೆ, ಸತ್ತು ನರಕದಲ್ಲಿ ಬೀಳ್ತಾನೆ. ಅದು ಹೇಗೆ ಗಿರಿಕಂಧರೆ ಪತನ್, ಪ್ರಮಾದದಿಂದ ಆ ಕಪಿಗಳು ಕಾಡಿನ ಬೆಟ್ಟದ ಪ್ರಪಾತದಲ್ಲಿ ಹೇಗೆ ಬಿದ್ದುವೋ ಹಾಗೆ ಇಲ್ಲಿ ಇವನು ಕೂಡ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಸತ್ತು ನರಕದಲ್ಲಿ ಬೀಳ್ತಾನೆ. ಆ ನರಕದಲ್ಲಿ ನಾನಾ ರೀತಿಯಾದ ಕ್ರೂರವಾದ ಮೃಗಗಳು ಅವುಗಳಿಂದ ಹೆದರ್ತಾನೆ, ಅವುಗಳ ಭಯದಿಂದ ಚಿಂತೆ ಒಳಗಾಗ್ತಾನೆ. ಗಜಭೀತ ಆಸ್ಥಿತ ಅಂದ್ರೆ ದುಷ್ಟವಾದ ಪ್ರಾಣಿಗಳ ಒಂದು ಭಯ, ಕ್ರೂರ ಮೃಗಗಳು ಮೊದಲಾದವುಗಳ ಭಯಕ್ಕೆ ಒಳಗಾಗ್ತಾನೆ. ಭಯಂಕರವಾದ ನರಕದಲ್ಲಿ ಕಷ್ಟಪಡುತ್ತಾನೆ ಅಂತ ಅರ್ಥ. ದ್ರುಮೇಶು ರಂಸ್ಯನ್ ಸುತದಾರವತ್ಸಲೋ ವ್ಯವಾಯದೀನೋ ವಿವಶಶ್ಚರನ್ವನೆ ಕ್ವಚಿತ್ ಪ್ರಮಾದಾತ್ ಗಿರಿಕಂಧರೆ ಪತನ್ ವಲ್ಲೀಂ ಗೃಹೀತ್ವಾ ಗಜಭೀತ ಆಸ್ಥಿತಃ. ವಲ್ಲಿ ಅಂದ್ರೆ ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹ ಪುಣ್ಯ, ಆ ಪುಣ್ಯ ಎಂಬತಕ್ಕಂತಹ ಒಂದು ಹಗ್ಗ, ಅದನ್ನ ಹಿಡ್ಕೊಂಡು ಮತ್ತೊಂದು ದೇಹವನ್ನ ಪಡಿತಾನೆ, ಒಂದು ದೇಹದಿಂದ ಮತ್ತೊಂದು ದೇಹ. ಹಾಗೆ ತತಃ ಕಥಂಚಿತ್ ಪದಃ ಪುನಶ್ಚ ಸಾರ್ಥಂ ಪ್ರವಿಶತ್ಯರಿಂದನ ಅಧ್ವನ್ಯಮುಷ್ಮಿನ್ನ ಜಯಾ ನಿವೇಶಿತೋ ಭ್ರಮನ್ ಜನೋದ್ಯಾಪಿ ನ ವೇದ ಕಶ್ಚನ. ಆಮೇಲೆ ನರಕದ ಭೋಗಗಳನ್ನ ಅನುಭವಿಸಿ ಅಲ್ಲಿಂದ ಮತ್ತೆ ಹೊರಗೆ ಬಂದವನಾಗಿ ನಾನಾ ಶರೀರಗಳನ್ನ ಪಡಿತಾನೆ ಕರ್ಮಶೇಷದಿಂದ. ವಲ್ಲಿ ಅಂತ ಬಂತಲ್ಲ ಹಿಂದೆ, ವಲ್ಲಿಂ ಗೃಹೀತ್ವ ಅಂದ್ರೆ ಏನೋ ಪೂರ್ವಜನ್ಮಾರ್ಜಿತವಾದ ಪುಣ್ಯ ಇತ್ತು ಅಂತಾದ್ರೆ ಅದನ್ನ ಹಿಡ್ಕೊಂಡು ಮೇಲೆ ಬರ್ತಾನೆ. ಈ ಕಪಿಗಳೆಲ್ಲ ಪ್ರಪಾತದಲ್ಲಿ ಬಿದ್ದಿದ್ರೂ ಕೂಡ ಯಾವುದೋ ಒಂದು ಬಳ್ಳಿ ಅಲ್ಲಿ ಕೆಳಗೆ ಜೋತು ಬಿದ್ದಿರ್ತದೆ, ಆ ಯಾವುದೋ ಒಂದು ಬಳ್ಳಿಯನ್ನು ಹಿಡ್ಕೊಂಡು ಮೇಲೆ ಎದ್ದು ಬರ್ತಾವೆ. ಮೈ ಮರೆತು ಪ್ರಪಾತದಲ್ಲಿ ಬಿದ್ದರೂ ಕೂಡ ಯಾವುದೋ ಒಂದು ಬಳ್ಳಿ ಸಿಕ್ತು ಅಂತಾದ್ರೆ ಆ ಬಳ್ಳಿಯನ್ನು ಹಿಡ್ಕೊಂಡು ಹೇಗೋ ಆ ಪ್ರಪಾತದಿಂದ ಮೇಲೆದ್ದು ಬಂದು ತಮ್ಮ ಗುಂಪುಗಳನ್ನ ಸೇರ್ಕೊಳ್ತಾವೆ. ಹಾಗೆ ಈ ಜೀವನು ಕೂಡ ಮೈ ಮರೆತು ಸತ್ತು ನರಕದಲ್ಲಿ ಬಿದ್ದಿದ್ರೂ ಕೂಡ ಯಾವುದೋ ಒಂದು ಬಳ್ಳಿ ಸಿಗೋ ಹಾಗೆ ಇವನಿಗೆ ಬಳ್ಳಿ ಅಂದ್ರೆ ಪೂರ್ವಜನ್ಮಾರ್ಜಿತವಾದ ಒಂದು ಪುಣ್ಯ, ಆ ಪುಣ್ಯವನ್ನ ಹಿಡ್ಕೊಂಡು ಮೇಲೆದ್ದು ಬರ್ತಾನೆ. ಮೇಲೆದ್ದು ಬರ್ತಾನೆ ಅಂದ್ರೆ ಏನರ್ಥ, ಆ ನರಕದಿಂದ ಮೇಲೆ ಬಂದು ತಿರುಗಿ ಮನುಷ್ಯ ಲೋಕದಲ್ಲಿ ಹುಟ್ಟುತ್ತಾನೆ. ಅಲ್ಲೂ ಆ ಕಪಿಗಳೆಲ್ಲ ತಮ್ಮ ಗುಂಪುಗಳನ್ನ ಹೇಗೆ ಮತ್ತೆ ಬಂದು ಸೇರ್ಕೊಳ್ತಾವೋ ಹಾಗೆ ಇವನು ಕೂಡ ಮನುಷ್ಯ ಲೋಕದಲ್ಲಿ ಹುಟ್ಟಿ ತನ್ನ ಗುಂಪಿನವರ ಜೊತೆಗೆ ಸೇರ್ಕೊಳ್ತಾನೆ.
ನರಕದಿಂದ ಏನೋ ಪುಣ್ಯ ವಿಶೇಷದಿಂದ ಮೇಲೆದ್ದು ಬಂದು ಮನುಷ್ಯನಾಗಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿ ತಮ್ಮವರ ಜೊತೆಯಲ್ಲಿ ಸೇರ್ಕೊಳ್ತಾನೆ. ಹೀಗೆ ಅನಾದಿಯಾದ ಯಾವ ಒಂದು ಲಿಂಗ ಶರೀರ ಇದೆ, ಅದರ ಮೂಲಕ ಸಂಸಾರದ ಈ ಒಂದು ದೊಡ್ಡ ಕಾಡು, ಸಂಸಾರ ಅಂತನ್ನೋ ಒಂದು ದೊಡ್ಡ ಕಾಡಿನ ಮಾರ್ಗದಲ್ಲಿ ಅವನನ್ನ ತಂದು ಹಾಕಿದವನೇ ಭಗವಂತ ಅಂತ ರಹುಗಣ ರಾಜನಿಗೆ ಜಡಭರತ ಹೇಳ್ತಾ ಇದ್ದಾನೆ. ಇಂತಹ ಒಂದು ದೊಡ್ಡ ಕಾಡೇನಿದೆ, ಸಂಸಾರ ಅಂತನ್ನೋ ಒಂದು ದೊಡ್ಡ ಕಾಡು, ಈ ಕಾಡಿನ ಮಾರ್ಗದಲ್ಲಿ ಜೀವನನ್ನ ತಂದು ಹಾಕಿದವನೇ ಆ ಭಗವಂತ. ಅನಾದಿಯಾದ ಲಿಂಗ ಶರೀರದ ಮೂಲಕವಾಗಿ ಇವನಿಗೆ ಆ ಸಂಸಾರದಲ್ಲಿ ತಂದು ಹಾಕಿದ್ದಾನೆ. ಅಂತಹ ಭಗವಂತ ಏನಿದ್ದಾನೆ, ಅವನನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಅವನೇ ನಮಗೆ ಸರಿಯಾದ ಮಾರ್ಗವನ್ನ ತೋರಿಸ್ತಾನೆ. ಬೇರೆ ಯಾರೂ ನಮಗೆ ಈ ಸಂಸಾರದ ದಾರಿಯನ್ನ ದಾಟುವ ಸರಿಯಾದ ಮಾರ್ಗವನ್ನ ತೋರಿಸೋರು ಬೇರೆ ಯಾರೂ ಇಲ್ಲ. ಯಾಕೆ ಅಂದ್ರೆ ಈ ಸಂಸಾರಕ್ಕೆ ತಂದು ಹಾಕಿದವನೇ ಅವನು. ಈ ಸಂಸಾರ ಅಂತನ್ನೋ ಕಾಡಿನ ದುರ್ಗಮವಾದ ಮಾರ್ಗದಲ್ಲಿ ನಮ್ಮನ್ನ ಸಿಕ್ಕಾಕ್ಸಿರೋನೇ ಆ ಭಗವಂತ. ಆದ್ರಿಂದ ಅವನ ಒಂದು ಅನುಗ್ರಹದಿಂದಲೇನೆ ನಾವು ಈ ಸಂಸಾರ ಮಾರ್ಗವನ್ನ ದಾಟಬೇಕು. ಅವನ ದಾಟಿಸೋನು, ಅವನೇ ಸರಿಯಾದ ಮಾರ್ಗವನ್ನ ತೋರಿಸೋನು. ಆದ್ರಿಂದ ನಾವು ಅವನನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿದರೆ ಮಾತ್ರ ನಾವು ಈ ಸಂಸಾರ ಮಾರ್ಗವನ್ನ ದಾಟ್ಲಿಕ್ಕೆ ಸಾಧ್ಯ. ಆದರೆ ಜೀವ ಅದನ್ನ ಮಾಡದೆ ಬೇರೆ ಏನೇನೋ ಮಾಡ್ತಾ ಇದ್ದಾನೆ. ಯಾವುದನ್ನ ಮಾಡ್ಲಿಕ್ಕೋಸ್ಕರ ಭಗವಂತ ಈ ಜೀವನನ್ನ ಈ ಸಂಸಾರದಲ್ಲಿ ತಂದು ಹಾಕಿದ್ದಾನೋ ಅದನ್ನ ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದಾನೆ ಜೀವ. ಆ ಭಗವಂತನನ್ನ ಚೆನ್ನಾಗಿ ತಿಳ್ಕೊಳ್ಳೋದೇ ಇಲ್ಲ. ಅವನನ್ನ ತಿಳ್ಕೊಳ್ಳೋದು ಬಿಟ್ಟು ಮತ್ತು ವಿಷಯ ಪದಾರ್ಥಗಳ ಹಿಂದೆ ಓಡ್ತಾ ಇದ್ದಾನೆ. ಅದ್ಯಾಪಿನ ವೇದ ಕಶ್ಚನ ಅಂತಾನೆ ಭರತ. ಇವತ್ತಿಗೂ ಇನ್ನೂ ಯಾರು ಸರಿಯಾಗಿ ಆ ಭಗವಂತನನ್ನ ತಿಳ್ಕೊಳ್ತಾ ಇಲ್ಲ ಅಂತ. ಅಧ್ವನಿ ಅಮುಷ್ಮಿನ್ ಅಜಯ ನಿವೇಶಿತ ಅಂತ. ಅಜಯ ಅಂತಂದ್ರೆ, ಅಜ ಅಂದ್ರೆ ಲಿಂಗ ಶರೀರ. ಆ ಲಿಂಗ ಶರೀರ ಅನಾದಿ ಆದ್ರಿಂದ ಅದನ್ನ ಅಜ ಅಂತ ಕರೆದಿದ್ದಾರೆ. ಅಜಯ ಲಿಂಗ ಶರೀರ ರೂಪದಿಂದ ಅಧ್ವನಿ ಅಮುಷ್ಮಿನ್ ಅಧ್ವನಿ ಈ ದಾರಿಯಲ್ಲಿ ಅಂದ್ರೆ ಈ ಸಂಸಾರ ಅಂತನ್ನೋ ಮಾರ್ಗದಲ್ಲಿ ನಿವೇಶಿತ ನಮ್ಮನ್ನ ಹಾಕಿದ್ದಾನೆ ಭಗವಂತ. ಯಾವ ಭಗವಂತ ನಮ್ಮನ್ನ ಈ ಸಂಸಾರ ಮಾರ್ಗದಲ್ಲಿ ನಮ್ಮನ್ನ ಹಾಕಿದ್ದಾನೋ ಅವನನ್ನೇ ನಾವು ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ. ಅದ್ಯಾಪಿನೋ ನ ವೇದ ಕಶ್ಚನ, ಅವನನ್ನ ತಿಳ್ಕೊಳ್ತಾ ಇಲ್ಲ ಈ ಜೀವ. ಯಾಕಂದ್ರೆ ಅವನನ್ನು ತಿಳ್ಕೊಂಡ್ರೆ ನಮಗೆ ಈ ಮಾರ್ಗ ಗೊತ್ತಾಗ್ತದೆ. ಅಥವಾ ಅಜಯ ಅಂತನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಕೂಡ ಅರ್ಥ ಮಾಡಬಹುದು. ಅಜ, ಹಿಂದೆ ಒಂದ್ಸಲ ಅಜ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಿದ್ದೇವೆ. ಭಗವದ್ ಅಧೀನಳಾದಂತಹ ಪ್ರಕೃತಿ ನಮ್ಮನ್ನ ಈ ಸಂಸಾರದಲ್ಲಿ ತಂದು ಹಾಕಿದ್ದಾಳೆ. ಇಲ್ಲಿ ರಾಜನನ್ನ ಅರಿಂದಮ ಅಂತ ಸಂಬೋಧನೆ ಮಾಡಿದ್ದಾನೆ ಭರತ. ಪುನಶ್ಚ ಸಾರ್ಥಂ ಪ್ರವಿಶತ್ ಅರಿಂದಮ ಅಂತಿದೆ. ಅರಿಂದಮ ಅಂತನ್ನೋದು ರಾಜನನ್ನ ಸಂಬೋಧನೆ ಮಾಡಿದ್ದು. ಅರಿಂದಮ ಇತಿ ಅರಿಂದಮ, ಶತ್ರುಗಳನ್ನ ದಮನ ಮಾಡತಕ್ಕಂಥವನು ಅಂತ ಅರ್ಥ. ಅರಿ ಅಂದ್ರೆ ಶತ್ರುಗಳು. ರಾಜನನ್ನ ಅರಿಂದಮ ಅಂತಂದ್ರೆ ಶತ್ರುಗಳನ್ನ ದಮನ ಮಾಡ್ತಕ್ಕಂಥವನು ಅಂತ ಆ ರೀತಿ ಸಂಬೋಧನೆ ಮಾಡಿದ್ದಾನೆ ಭರತ. ಇದನ್ನ ಹೇಳೋ ಮೂಲಕ
ನಿನಗೆ ಈ ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸಿಕೊಟ್ಟ ಹಾಗಾಯ್ತು. ನೀನು ಅರಿಂದಮ, ಶತ್ರುಗಳನ್ನ ದಮನ ಮಾಡೋದರಲ್ಲಿ ಸಮರ್ಥನಾದವನು. ಹಾಗಾಗಿ ನಿನಗೆ ಈ ಸಾಂಸಾರಿಕವಾದ ಶತ್ರುಗಳೇನಿದ್ದಾರೆ, ಸಂಸಾರದಲ್ಲೂ ಬರ್ತಕ್ಕಂತಹ ಈ ಅರಿಷಡ್ವರ್ಗಗಳು, ಆ ಶತ್ರುಗಳು, ಅವರನ್ನೆಲ್ಲ ಜಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆ. ಅದು ಆ ರೀತಿಯಲ್ಲಿ ಪ್ರಯತ್ನ ಮಾಡು ಅಂತನ್ನೋದನ್ನ ಸೂಚನೆ ಮಾಡುವ ರೀತಿಯಲ್ಲಿ ಅರಿಂದಮ ಅಂತ ಒಂದು ಸಂಬೋಧನೆ ಹಾಕಿದ್ದಾರೆ. ತತಃ ಕಥಂಚಿತ್ ಪ್ರತಿಮುಕ್ತ ಆಪದಾಃ ಪುನಶ್ಚ ಸಾರ್ಥಂ ಪ್ರವಿಶತ್ಯರಿಂದಮ ಅಧ್ವನ್ಯಮುಷ್ಮಿನ್ನ ಜಯಾ ನಿವೇಶಿತೋ ಭ್ರಮನ್ ಜನೋದ್ಯಾಪಿ ನ ವೇದ ಕಶ್ಚನ ಅನ್ಯೋನ್ಯ ವಿತ್ತವ್ಯತಿಶಂಗ ವೃದ್ಧ ವೈರಾನುಬಂಧೋಧಿವಹನ್ಮಿಥಶ್ಚ ಅಧ್ವನ್ಯಮುಷ್ಮಿನ್ನುರುಕೃಚ್ಛ್ರ ವಿತ್ತ ಬಾಧೋಪಸರ್ಗೈರ್ವಿಹರನ್ ವಿಪನ್ನಃ. ಹಾಗೆ ಈ ಕಾಡಿನ ದಾರಿ, ಸಂಸಾರ ಅಂತನ್ನೋ ಕಾಡಿನ ದಾರಿಯಲ್ಲಿ ವರ್ತಕರು ಆ ಕಾಡಿನ ದಾರಿಯಲ್ಲಿ ಹೋಗುವಾಗ ಪರಸ್ಪರವಾಗಿ ಒಬ್ರಿಗೊಬ್ರು ಹಣ ಕೊಡೋದು ತಗೊಳ್ಳೋದು ಈ ರೀತಿ ವ್ಯವಹಾರ ಮಾಡ್ತಾರೆ. ಇವತ್ತು ಇವನು ಅವನಿಗೆ ಹಣ ಕೊಡ್ತಾನೆ, ನಾಳೆ ಅವನು ಇವನಿಗೆ ಕೊಡ್ತಾನೆ. ಈ ರೀತಿ ಹಣದ ಒಂದು ವ್ಯವಹಾರ, ಒಬ್ರಿಗೊಬ್ರಿಗೆ ಕೊಡೋದು ತಗೊಳ್ಳೋದು ಮೊದಲಾದಂತಹ ಈ ವ್ಯವಹಾರವನ್ನ ಮಾಡುವಾಗ ಅದರಲ್ಲಿ ಒಬ್ರಿಗೊಬ್ರಿಗೆ ಮನಸ್ತಾಪ ಉಂಟಾಗ್ತದೆ. ಯಾಕೆಂದ್ರೆ ಹಣದ ವ್ಯವಹಾರದಲ್ಲಿ ಅವನು ಇವನಿಗೆ ಕೊಡೋದು ಇವನು ಅವನಿಗೆ ಕೊಡೋದು ಮಾಡುವಾಗ ಸ್ವಲ್ಪ ಆದ್ರೂ ವೈರ ಅಂತ ಅನ್ನೋದು ಇದ್ದೇ ಇರ್ತದೆ. ಏನೋ ಪರಸ್ಪರವಾಗಿ ಮನಸ್ತಾಪ ಇರ್ತದೆ. ಆ ರೀತಿ ಮನಸ್ತಾಪ ಇದ್ರೂ ಕೂಡ ಏನೋ ಪರಸ್ಪರ ಸಂಬಂಧ ಬೆಳೆಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ, ಕಾಡಿನ ದಾರಿಯಲ್ಲಿ ಸಂಚಾರ ಮಾಡ್ತಾರೆ. ಇದು ಎರಡು ಕಡೆಗೂ ಸಮಾನ. ಆ ವರ್ತಕರು ಕಾಡಿನಲ್ಲಿ ಹೋಗುವಾಗಲೂ ಕೂಡ ಈ ರೀತಿ ಒಬ್ರಿಗೊಬ್ರು ಹಣ ತಗೊಳ್ಳೋದು ಕೊಡೋದು ಮೊದಲಾದ ವ್ಯವಹಾರ, ಅದರಲ್ಲಿ ಜೊತೆಗೆ ಅವರಿಗೊಬ್ರಿಗೊಬ್ರಿಗೆ ವೈರ ಬೆಳೆಯತ್ತೆ. ಪರಸ್ಪರ ಸಂಬಂಧ ಮಾಡಿಕೊಂಡು ಒಳಗೊಳಗೆ ವೈರ ಇದ್ರೂ ಕೂಡ ಏನೋ ಹೊರಗಿನಿಂದ ಒಂದ್ ಸ್ವಲ್ಪ ಸಂಬಂಧ ಬೆಳೆಸ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಅಂತೂ ದಾರಿ ದಾಟಬೇಕಲ್ಲ, ಕಾಡಿನ ದಾರಿಯಲ್ಲಿ ಸಂಚಾರ ಮಾಡಬೇಕು, ಜೊತೆಗೆ ಯಾರಾದ್ರೂ ಬೇಕೇ ಬೇಕು. ಇವರು ಅವ್ರ ಜೊತೆಗೆ ನಮಗೆ ಹೊಂದಾಣಿಕೆ ಇಲ್ಲದೇ ಇದ್ರೂ ಕೂಡ ಏನೋ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಕಾಡು ದಾರಿಯಲ್ಲಿ ಸಂಚಾರ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಜೀವನು ಕೂಡ ಸಂಸಾರದಲ್ಲಿ ಹಾಗೆ ಮಾಡ್ತಾನೆ. ಒಬ್ರಿಗೊಬ್ರಿಗೆ ಹಣ ಕೊಡೋದು ಮಾಡೋದು ಮೊದಲಾದ ವ್ಯವಹಾರ ಇರ್ತದೆ. ಆ ವ್ಯವಹಾರದಲ್ಲಿ ಒಬ್ರಿಗೊಬ್ರಿಗೆ ಮನಸ್ತಾಪ ಇರ್ತದೆ. ಆದ್ರೂ ಒಂದು ಹೊಂದಾಣಿಕೆ, ಮೇಲ್ನೋಟಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಸಂಸಾರವನ್ನ ನಡೆಸ್ತಾರೆ. ಅದರ ಜೊತೆಯಲ್ಲಿ ನಾನಾ ರೀತಿಯಾದ ತೊಂದರೆಗಳು ಬರ್ತದೆ. ತೊಂದರೆಗಳಿಗೆ ಒಳಗಾದಾಗ ಸಾಕಪ್ಪ ಜೀವನ ಅಂತ ಅನಿಸ್ತದೆ, ಯಾಕೆ ಬದುಕಿರ್ಬೇಕಪ್ಪ ಅಂತ ಅನಿಸ್ತದೆ. ಬದುಕಿದ್ದು ಸತ್ತವನಂತೆ ಇರ್ತಾನೆ. ಆದ್ರೂ ಬದುಕ್ತಾನೆ. ಸಾಕಪ್ಪ ಜೀವನ ಅಂತ ಅನಿಸಿದ್ರು ಮತ್ತು ಬದುಕ್ತಾನೆ. ಅನ್ಯೋನ್ಯವಿತ್ತವ್ಯತಿಶಂಗ ವೃದ್ಧ ವೈರಾನುಬಂಧೋಧಿವಹನ್ ಮಿಥಶ್ಚ ಅಧ್ವನ್ಯಮುಷ್ಮಿನ್ ಉರುಕೃಚ್ಛ್ರವಿತ್ತ ಬಾಧೋಪಸರ್ಗೈರ್ವಿಹರನ್ ವಿಪನ್ನಃ ತಾಂಸ್ತಾನ್ ವಿಪನ್ನಾನ್ ಸಹಿ ತತ್ರ ತತ್ರ ವಿಹಾಯ ಜಾತಂ ಪರಿಗೃಹ್ಯ ಸಾರ್ಥಃ ಆವರ್ತತೆ ದ್ಯಾಪಿ ನ ಕಶ್ಚಿದತ್ರ ವೀರಾಧ್ವನ ಪಾರಮುಪೈತಿ ಯೋಗಂ. ಈ ವ್ಯಾಪಾರಿಗಳು ಕಾಡಿನ ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ಅವರು ಸಂಪಾದನೆ ಮಾಡಿ ತಗೊಂಡು ಹೋಗುವಂತಹ ಹಣ, ಅದನ್ನ ಅವರು ಕೊನೆ ತನಕ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ.
ಅವ್ರು ಹೋಗೋ ದಾರಿಯಲ್ಲಿ ಮಧ್ಯ ಮಧ್ಯದಲ್ಲಿ ಕಳ್ಳರು ಬಂದು ಅದನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಹಿಂದೆ ಸಂಪಾದನೆ ಮಾಡಿದ ಅವರ ಸಂಪತ್ತು ಕಳ್ಳರ ವಶ ಆಗಿಬಿಡತ್ತೆ. ಅದು ಕಳ್ಳರ ವಶ ಆಯ್ತೋ ಅದನ್ನಲ್ಲೇ ಬಿಟ್ಟು ಮತ್ತೆ ಹೊಸದಾಗಿ ಮತ್ತೊಂದು ಸಂಪತ್ತನ್ನ ಸಂಪಾದನೆ ಮಾಡ್ಲಿಕ್ಕೆ ಮತ್ತೊಂದು ದಾರಿ ಹಿಡಿತಾರೆ. ಮುಂದೆ ಮತ್ತೊಂದು ಸಂಪತ್ತನ್ನ ಹಿಡ್ಕೊಂಡು ಅದೇ ಕಾಡಿನ ದಾರಿಯಲ್ಲೇ ಸುತ್ತಾ ಇರ್ತಾರೆ. ಆ ಕಾಡಿನ ದಾರಿಯಲ್ಲಿ ಕಳ್ಳರು ಬರ್ತಾರೆ, ನಮ್ಮ ಸಂಪತ್ತನ್ನ ಅಪಹಾರ ಮಾಡ್ತಾರೆ ಅಂತ ಗೊತ್ತು. ಅಷ್ಟೇ ಅಲ್ಲ, ಅದನ್ನ ಅನುಭವಿಸಿರ್ತಾನೆ. ಅವ್ರು ಬಂದು ಅಪಹಾರ ಮಾಡ್ಕೊಂಡು ಹೋಗಿರೋದು, ಲಾಸ್ ಆಗಿರೋದು ಎಲ್ಲ ಗೊತ್ತಿರ್ತದೆ. ಆದ್ರೂ ಮತ್ತೊಂದು ಸಂಪತ್ತನ್ನ ಹಿಡ್ಕೊಂಡು ಅದೇ ದಾರಿಯಲ್ಲೇ ಹೋಗ್ತಾನೆ, ಅಲ್ಲೇ ಸುತ್ತಾಡ್ತಾನೆ. ಆ ಕಾಡು ದಾರಿಯನ್ನ ದಾಟಿ ಬೇರೆ ಕಡೆಗೆ ಹೋಗಬೇಕು ಅಂತ ಅವನು ನೋಡೋದೇ ಇಲ್ಲ. ಅದು ಗೊತ್ತೇ ಆಗೋದಿಲ್ಲ ಅವನಿಗೆ. ಆ ಕಾಡಿನ ದಾರಿಯನ್ನ ದಾಟಿ ಕೊನೆ ಹೇಗೆ ಮುಟ್ಟೋದು ಅನ್ನೋ ಉಪಾಯವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಮತ್ತು ಅದೇ ಕಾಡು ದಾರಿಯಲ್ಲೇ ಸುತ್ತಾಡ್ತಾ ಇರ್ತಾರೆ. ಅದೇ ಕಾಡಿನ ದಾರಿಯಲ್ಲಿ ಮತ್ತೊಂದು ಸಂಪತ್ತನ್ನ ಹಿಡ್ಕೊಂಡು ಯಾವ ದಾರಿಯಲ್ಲಿ ಅವರಿಗೆ ಕಳ್ಳರು ಅವರ ಸಂಪತ್ತನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋದ್ರೋ ಅದೇ ದಾರಿಯಲ್ಲೇ ಮತ್ತೊಂದು ಸಂಪತ್ತನ್ನ ಹಿಡ್ಕೊಂಡು ಅಲ್ಲೇ ಸುತ್ತಾ ಇರ್ತಾರೆ ಹೊರತು ಆ ದಾರಿಯನ್ನ ದಾಟ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಾಗೆ ಪ್ರಕೃತದಲ್ಲೂ ಕೂಡ ವೀರ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲೆ ವೀರನೇ ಅಂತ ರಾಜನಿಗೆ, ರಹುಗಣ ರಾಜನಿಗೆ, ಎಲೆ ವೀರ. ಜೀವನು ಕೂಡ ಹಾಗೆ ಮಾಡ್ತಾನೆ. ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯಾದ ಶರೀರಗಳನ್ನ ಪಡ್ಕೊಂಡು ನಾನಾ ರೀತಿಯಾದ ರೋಗ ರುಜಿನಗಳಿಗೆ ವಶನಾಗ್ತಾನೆ. ಅನೇಕ ರೋಗಗಳನ್ನ ಪಡ್ಕೊಂಡು ಆ ಶರೀರವನ್ನ ಅಲ್ಲೇ ಬಿಟ್ಟು ಮತ್ತೆ ಹೊಸ ಶರೀರ ಸಂಪಾದನೆ ಮಾಡ್ತಾನೆ. ಅವರು ಹೇಗೆ ಕಳ್ಳಕಾಕರು ಬಂದು ಆ ಸಂಪತ್ತನ್ನ ಅವರು ತಮ್ಮ ವಶ ಮಾಡ್ಕೊಂಡ್ರೋ ಹಾಗೆ ಈ ಶರೀರವನ್ನು ಕೂಡ ಬೇರೆ ರೋಗ ರುಜಿನಾದಿಗಳಿಂದ ಬಿಡೋ ಪ್ರಸಂಗ ಬರ್ತದೆ. ಬಿಡ್ತಾರೆ. ಆ ಸಂಪತ್ತನ್ನ ಅಲ್ಲೇ ಬಿಟ್ಟು ಮತ್ತೆ ಬೇರೆ ಸಂಪತ್ತನ್ನ ಹಿಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಇವರು ಕೂಡ ಆ ಜನ್ಮದ ಆ ಶರೀರವನ್ನ ಬಿಟ್ಟು ಮತ್ತೆ ಹೊಸ ಶರೀರವನ್ನ ಸಂಪಾದನೆ ಮಾಡ್ತಾರೆ. ಹೊಸ ಶರೀರವನ್ನ ಪಡ್ಕೊಂಡ್ರು ಕೂಡ ಮತ್ತು ಅದೇ ಸಂಸಾರದಲ್ಲೇ ಸುತ್ತಾಡ್ತಾರೆ. ಅವರು ಹೇಗೆ ಹೊಸ ಸಂಪತ್ತನ್ನ, ಹಳೆ ಸಂಪತ್ತು ಕಳ್ಳರ ವಶ ಆಯ್ತು, ಆ ಹಳೆ ಸಂಪತ್ತನ್ನ ಅಲ್ಲೇ ಬಿಟ್ಟು ಹೊಸ ಸಂಪತ್ತನ್ನ ಹಿಡ್ಕೊಂಡು ಮತ್ತು ಅದೇ ಕಾಡಿನ ದಾರಿಯಲ್ಲೇ ಹೇಗೆ ಸಂಚಾರ ಮಾಡ್ತಾ ಇದ್ದಾರೋ ಅದೇ ತರ ಇವರು ಕೂಡ ಆ ಹಳೆ ಶರೀರ ಹೋಯ್ತು, ಅದನ್ನ ಬಿಟ್ಟರು, ಹೊಸ ಶರೀರ ಬಂದ್ರೂ ಕೂಡ ಮತ್ತು ಇದೇ ಸಂಸಾರದಲ್ಲೇ ಸುತ್ತಾಡ್ತಾ ಇರ್ತಾರೆ. ಆ ಸಂಸಾರವನ್ನ ದಾಟಿ ಮೋಕ್ಷವನ್ನ ಸೇರ್ಲಿಕ್ಕೆ ಉಪಾಯ ಏನು ಅನ್ನೋದನ್ನು ಕಂಡುಕೊಳ್ಳೋದೇ ಇಲ್ಲ. ಆ ಕಾಡಿನ ದಾರಿಯನ್ನ ದಾಟಿ ಆ ದಡವನ್ನ ಮುಟ್ಟಬೇಕು ಅನ್ಲಿಕ್ಕೆ ಏನು ಉಪಾಯ ಅನ್ನೋದನ್ನ ಹೇಗೆ ಕಂಡುಕೊಳ್ಳೋದಿಲ್ವೋ ಆ ವರ್ತಕರು, ಅದೇ ತರ ಈ ಜೀವನು ಕೂಡ ನ ಕಶ್ಚಿತ್ ಪಾರಮುಪೈತಿ ಯೋಗಂ. ಯೋಗ ಅಂದ್ರೆ ಉಪಾಯ. ಈ ಸಂಸಾರವನ್ನ ದಾಟ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಯ, ಆ ಉಪಾಯವನ್ನ ಕಂಡುಕೊಳ್ಳೋದೇ ಇಲ್ಲ. ಮೋಕ್ಷವನ್ನ ಪಡಿಲಿಕ್ಕೆ ಬೇಕಾದಂತಹ ಉಪಾಯ, ಈ ಸಂಸಾರವನ್ನ ದಾಟಿ ಮೋಕ್ಷವನ್ನ ಪಡಿಲಿಕ್ಕೆ ಬೇಕಾದ ಉಪಾಯ ಭಗವಂತ ಅವನನ್ನ ಕಂಡುಕೊಳ್ಳೋದೇ ಇಲ್ಲ ಅಂತ ಅರ್ಥ. ಮೋಕ್ಷವನ್ನ ತೋರಿಸುವ, ಈ ಸಂಸಾರವನ್ನ ದಾಟಿಸುವ ಉಪಾಯ ಅಂದ್ರೆ ಅದು ಭಗವಂತ. ಆ ಭಗವಂತನನ್ನ ಇವರು ಕಂಡುಕೊಳ್ಳೋದೇ ಇಲ್ಲ, ಮತ್ತು ಇದೇ ಸಂಸಾರದಲ್ಲೇನೆ ಸುತ್ತಾಡ್ತಾ ಇರ್ತಾರೆ. ತಾಂಸ್ತಾನ್ ವಿಪನ್ನಾನ್ ಸಹಿ ತತ್ರ ವಿಹಾಯ ಜಾತಂ ಪರಿಗೃಹ್ಯ ಸಾರ್ಥಃ ಆವರ್ತತೆದ್ಯಾಪಿ ನ ಕಶ್ಚಿದತ್ರ ವೀರಾಧ್ವನ ಪಾರಮುಪೈತಿ ಯೋಗಂ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣನ್, ನೀವು ಇದು ಹೇಳಿರ್ಲ, ಈ ಇದು ಬಂದು ಈ ತಾಮಸ ದೇವರ ಉಪಾಸನ ಮಾಡಿ ಅಲ್ಲಿ ಬರುವ
ಒಂದು ಫಲ ಬಂದು ನಿರಂತರ ಇಲ್ಲ ಹಂಗೆ ಎಂಬ ಒಂದು ಮಾತು ನಮಸ್ಕಾರ ಗುರುಗಳೇ. 11ನೇ ಸ್ಕಂದದಲ್ಲಿ ಕೂಡ ಬರ್ತಾರೆ. ನಿಮ್ಗೆ ಅಲ್ಲಿ ಏನ್ ಹೇಳ್ತಾರ ಹಂಗಂದ್ರೆ ಎಲ್ಲ ಕೇಳಿದ್ದು ನಾನು ಪಾಟ್ನಡಿ ಅಂತಲ, ನಾವು ಬಂದು ದೇವ್ರ ಪೂಜೆ ಇದೆಲ್ಲ ನಾವು ಮಾಡ್ತಾ ಇದ್ರೆ ನಮಗೆ ಈ ಸಿದ್ಧಿ ಬಂದು ಒಂದೊಂದಾ ಬರಾದ ನಿಮಗೆ. ಸೊ ಒಂದೊಂದಾ ಬಂದು ಆ ಸಿದ್ಧಿ ನಮಗೆ ಬರೋದು ಆಟೋಮೆಟಿಕ್. ಈ ದೇವ್ರ ಪೂಜೆ ಪ್ರಾಣಾಯಾಮ ನಮ್ಮ ನಿಷ್ಕಾಮ ಕರ್ಮ ಎಲ್ಲ ಮಾಡ್ತಾ ಆ ಸಿದ್ಧಿ ಬರೋದು. ಈ ಶೂದ್ರ ದೇವ್ರದ್ರ ಮಾಡಿದ್ರೆ ಅದು ಬಂದು ನೀವ್ ಹೇಳಿದಂಗ ಬಂದು ನಿರಂತರವಾಗಿ ಇರಲಾರ್ದು ಅದು ಬಂದು ಅವನಿಯೇ ಬಂದು ಇದು ಆಗತ್ತೆ, ಒಂದು ಇದು ಕೊಡತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಇದೆ ಲೌಕಿಕ ಮಾಡೋದ್ರೆ ವಿವೇಕಾನಂದರು ಇದ್ದಾರಲ್ಲ, ಅವರಿಗೆ ಬಂದು ಒಂದು ಸಿದ್ಧಿ ಇಲ್ಲ ಇತ್ತ ನಿಮಗೆ. ಅವ್ರು ಸಾಯ ಅಂತಲೇ ಸರಿಯಾವೇ ಸಾಯಲ್ಲ. ಅವ್ರಿಗೆ ಏನು ಸಿದ್ಧಿ ಪಡೆದ್ರು ಅವ್ರಿಗೆ ಆ ಒಂದು ಇದು ಇತ್ತಿಲ್ಲ, ಅದು ಸಾಯ ಅಂತಲೂ ತುಂಬಾ ಕಷ್ಟಪಟ್ಟು ಸತ್ತರು ಅವರು. ಅದು ಏನ್ ಸಿದ್ಧಿ ಹೊಂದಿರೋ ಆದ್ರೆ ಆ ಸಿದ್ಧಿ ಬಂದು ಅವರಿಗೆ ಬಂದು ಸಾವು ತುಂಬಾ ಕಷ್ಟ ಆಯ್ತು, ಹಂಗೇನೋ ಒಂದು ಮಾತು ಬಂತು. 11ನೇ ಸ್ಕಂದದಲ್ಲಿ ವಿವರವಾಗಿ ಬರ್ತಾ ಇದು ಈ ಬಂದು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಬರೋಕೆ ನಿಮಗೆ ಬಂದು ಪ್ರಯತ್ನ ಬಿಟ್ಟು ಅದನ್ನ ಇದು ಮಾಡಿಕೊಡುದು ನಿಮಗೆ ಆಟೋಮೆಟಿಕ್ ಆಗಿ ಬರೋದು. ಅದರಿಂದ ನಾವು ಹೋಗ್ಬಾರ್ದು. ಅದರಿಂದ ನಾವು ಹೋಗ್ ಮಾಡೋದು. ನೀವು ಇದೆಲ್ಲ ಮಾಡ್ತಾವೇ ಇದ್ರೆ ಆ ಸಿದ್ಧಿ ತಾನಾಗೆ ಕೊಡ್ತಾನೆ ಬರ್ತಾನ. ಅದಕ್ಕೋಸ್ಕರ ನಾವು ಹಿಂದೆ ಹೋಗ್ಬಾರ್ದು. ಸರ್ ಇಲ್ಲಿ ಇದಕ್ಕೂ ಕೂಡ ಒಂದು ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ ಸರ್ ಇಲ್ಲಿ ಏನು ಅರಿಂದಮಾಂಬಕ ಹರಿಚಕ್ರತಃ ತ್ರಸನ್ ಇತ್ಯಾದಿ. ಹರಿಚಕ್ರದಿಂದ ಭಯ ಬರುತ್ತೆ ಅಂತ ಕೊಟ್ಟಿದ್ದಾರೆ ಒಂದು, ರೈಟ್? ತ್ರಸನ್ ಬದ ಭಯ ಅಂಜಿಕೆ ತಾನೇ ಅದು, ರೈಟ್? ಹರಿಚಕ್ರತ ತ್ರಸನ್ ಹಂಗೇನ್ ಕೊಟ್ಟಿದ್ದಾರೆ ಅಲ್ಲಿ ಇವರು ಪ್ರಕಾಶಿಕ ಅಲ್ಲಿ ಹೊಸ ಒಂದು ಇನ್ನೊಂದು ಅರ್ಥ ನೀವು ಹೇಳಿಲ್ಲ. ಅದಕ್ಕೆ ರತ್ನಾವಳಿಯಲ್ಲಿ ಒಂದು ಕೊಟ್ಟಿದ್ದಾರೆ, ಓದಿ ನೀವು ಹೇಳಿರಿ. ಇಲ್ಲಿ ಒಂದು ಇನ್ನೊಂದು ಹೊಸ ಅರ್ಥ ಕೊಟ್ಟಿದ್ದಾರೆ ಅಲ್ಲಿ. ಅದು ಹೆಂಗ ತಗೊಂಬರಿ ನೀವು ಹಂಗೆ ಅರ್ಥ ಇದ್ರೆ ಏನ್ ಬರ್ದಿದ್ದಾರೆ ಓದ್ರಿ. ಹರಿಚಕ್ರತಃ ತ್ರಸನ್ ಇತ್ಯಾದಿ. ಹೇ ಹರಿತಮ ಹರಿಚಕ್ರತಃ ಅರಿಂದಮ ಅನ್ನೋ ಶಬ್ದಕ್ಕೇನೆ ಹಾಗೆ ಅರ್ಥ ಬರ್ದಿದ್ದಾರ. ಅನಿಸ್ತಾನೆ ಎಲ್ಲಿ? ಪ್ರಕಾಶಿಕಲ್ಲಿ ನೋಡ್ರಿ. ಹೇ ಅರಿಂದಮ ಹರಿಚಕ್ರತಃ ತ್ರಸನ್ ಇತ್ಯಾದಿ. ಸೊ ಹರಿ ಚಕ್ರ ದಿಸೆಯಿಂದ ಒಂದು ಅಂಜಿಕ ಬರುತ್ತೆ ಎಂಬುದು ನಮ್ಮ ಪಾಪಲ ಹೋಗ್ತಾನೆ ಹಂಗ ತಗೊಂಬೇಕ. ಭಗವಂತನ ಚಕ್ರದಿಂದ ಭಯ. ಹರಿ ಅಂದ್ರೆ ಚಕ್ರ, ಅದು ಭಗವಂತನ ಚಕ್ರ. ಅದರಿಂದ ದಮ ಅಂತಂದ್ರೆ ಭಯ. ಭಗವಂತನ ಚಕ್ರದ ಭಯ ಅದು ಇರಬೇಕು ಅಂತ ಅನ್ನೋದು ಅದು ತಾತ್ಪರ್ಯ. ಭಗವಂತನ ಕಾಲಚಕ್ರ ಏನಿದೆ, ಚಕ್ರ ಅಂದ್ರೆ ಕಾಲಚಕ್ರ ಇಟ್ಕೊಳ್ಬೇಕು. ಹಿಂದೆ ಹೇಳಿದ್ದು ಕಾಲಚಕ್ರ. ಆ ಕಾಲಚಕ್ರ ಹೋಗ್ತಾ ಇದೆ, ಆ ಭಯ ಇರ್ಲಿ. ಕಾಲ ಅನ್ನೋದು ಹೋಗ್ತಾ ಇದೆ ಅಂತ ಹಾಗೆ ಅಲ್ಲಿ ಅವ್ನು ಸಂಬೋಧನೆ ಮಾಡ್ತಾರಲ್ಲ ಹರಿಂದ ಬಾ ಹಂಗೇನ ಅವನಿಗೆ ರಾಜನ ಹಿಂದೂ ಕೂಡ ಕಾಲಚಕ್ರ ಹೋಗ್ತಾ ಇದೆ ಈಗ. ಓಕೆ, ಸಾವಿಗೆ ಹತ್ರ ಆಗ್ತಾ ಇದ್ದಿ, ಅರಿಂದಮ ಅಂದ್ರೆ ಕಾಲಚಕ್ರ ತಿರುಗ್ತಾನೆ ಇದೆ, ಹೋಗ್ತಾ ಇದೆ ಅನ್ನೋದು ಅದರಿಂದ ಸೂಚನೆ ಆಗೋ ಹಾಗೆ ಅರಿಂದಮ ಅಂತ ಸಂಬೋಧನೆ ಮಾಡಿದ್ದಾರೆ, ಇಟ್ಟುಕೊಂಡಿದ್ದಾರೆ. ಓಕೆ. ಈ ತಾಮಸ ಇದು ಕೂಡ ನಾವು ಬಂದು ಈ ವಿಷ್ಣು ರಹಸ್ಯ ನೋಡ ಅಂತ ಕೂಡ ನಾವು ಬಂದು ಈ ತಾಮಸ ಬಂದು ಕಪಾಲ ಇದೆಲ್ಲ ಕೂಡ ಅವರು ದೇವ್ರು ಮಾಡಿರು ಅದೆಲ್ಲ ಅಲ್ಲಿ ತಗೊಂಬೇಕ. ನಾವು ವಿಷ್ಣು ರಹಸ್ಯ ನೋಡಿರು, ರೈಟ್? ನಾವು ಒಂದು ಪಂಚರಾತ್ರ ಆಗಮ ಇವ್ರು ಮಾಡಿರೋ ಈ ಪಾಶುಪದ ಆಗಮ ಅದೆಲ್ಲ ಮಾಡ್ತಾ ಇರಲ್ಲ. ಒಂದು ಈ ಶೂದ್ರ ತಾಮಸ ಗುಣಕ್ಕೆ ಬಂದು ಕಪಾಲ ಆಗಮ ಅದೆಲ್ಲ ಬಂದು ದೇವರು ಇದು ಮಾಡೋ ಒಂದು ನೋಡಿರ್ಲ ನಾವು. ಸೊ ಇದೆಲ್ಲ ತಾಮಸ ದೇವದ ಬಂದು ಅದನ್ನ ತಗೊಂಬೇಕು, ರೈಟ್?
ತಮೋಯೋಗ್ಯ ಜೀವರಿಗೋಸ್ಕರ ಮಾಡಿರ್ತಕ್ಕಂಥ ಗ್ರಂಥಗಳು. ಗ್ರಂಥಗಳು. ಆಯ್ತಾಚಾರ. ಹರೇ ನಮ. ನಮಸ್ಕಾರ ಗುರುಗಳೇ. ಆಚಾರ್ಯ. ಆಚಾರ್ಯ, ಒಂದೇ ಒಂದು ಇದಲ್ಲಿ ಇದೇ ಪ್ರಶ್ನ ಹರಿಚಕ್ರತ ಸ್ರಸ್ ಬಂದು ಕೆಳಗೆ ಬೀಳೋದು ಒಂದು ಅರ್ಥ ಅಲ್ಲ ಆಚಾರ್ಯ? ಸ್ರಸ್ ಮುದು ಕೆಳಗೆ ಬೀಳೋದು ಅಲ್ವಾ ಆಚಾರ್ಯ? ತ್ರಸನ್ ಅಂದ್ರೆ ಹೆದರೋದು ಅಂತ ಅರ್ಥ. ತ್ರಸ ಅಂದ್ರೆ ಹೆದರೋದು ಅಂತ ಅರ್ಥ ಇದೆ. ಭಯ. ಹರಿಚಕ್ರ ತ್ರಸ ತ್ರಸತಿ ಮದ ವರ್ಬು ತ್ರಸತಿ, ರೈಟ್? ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.